ಏನಪ್ಪ ಇದು? ನನ್ ಮಗಳದು ಬಂಗಾರದ ವಾಲೆ ಇದೆ, ಚಿಲ್ಲರೆ ಕಾಸು ಕೊಡ್ತಾ ಇದೀಯಾ? ಒಂದ್ ನಿಮಿಷ ಇರಿ. ತಗೊಳ್ಳಿ. ಈಗ ಸದ್ಯಕ್ಕೆ ಇಷ್ಟೇ ಇರೋದು, ನೋಡ್ಕೊಳ್ಳಿ. ಇನ್ ಮಿಕ್ಕಿದ್ದು ನಾಳೆ ಇದೇ ಜಾಗಕ್ಕೆ ಬನ್ನಿ, ನಾನು ವ್ಯವಸ್ಥೆ ಮಾಡಿರ್ತೀನಿ. ಅದೆಲ್ಲ ಆಗಲ್ಲ. ಪೂರ್ತಿ ಕಾಸು ಕೊಟ್ರೆ ಇಲ್ಲಿಂದ ಕದ್ಲಿ, ಇಲ್ಲಾಂದ್ರೆ ನಾನು ಪೊಲೀಸ್ ಅವ್ರು ಫೋನ್ ಮಾಡ್ತೀನಿ. ಜಾಗ ಬಿಡಿ. ಆಂಟಿ, ಇದೇನಾ ನಿಮ್ ಮಗಳು ಓಲೆ? ತಗೊಳ್ಳಿ. ಅಯ್ಯೋ ಹೌದು, ಇದು ಅದೇ ವಾಲೆ. ಈಗೇನಮ್ಮ ಹೇಳ್ತೀರಾ? ಒಬ್ರ ಬಗ್ಗೆ ತಿಳ್ಕೊಳ್ದೆ ಸುಮ್ಮನೆ ಅವ್ರ ಮೇಲೆ ಆರೋಪ ಮಾಡಬಾರ್ದು. ಚೆನ್ನಾಗ್ ಅರ್ಥ ಆಯ್ತಪ್ಪ, ಈಗ ದಯವಿಟ್ಟು ನಂಗೆ ಕ್ಷಮಿಸಿ. ಸಪ್ಪ. ಓ ದೀಪಾ, ದೀಪಾ. ಹಾ ಪೊಲೀಸಪ್ಪ. ಒಂದು ಸ್ಟ್ರಾಂಗ್ ಆಗಿ ಕಾಫಿ ಮಾಡ್ಕೊಂಡು ತಂದು ಕೊಟ್ಬಿಡಮ್ಮ. ಆಮೇಲೆ ನಿಮ್ಮಮ್ಮ ಮಾಡ್ಕೊಂಬರೋ ಥರ ಸಪ್ಪೆ ಕಾಫಿ ಮಾಡ್ಕೊಂಬರ್ಬೇಡ ಕಣ. ಸ್ವಲ್ಪ ಸಕ್ಕರೆನೋ ಬೆಲ್ಲನೋ ಹಾಕೊಂಡ್ಮ. ಸರಿ ಆಯ್ತು ಪೊಲೀಸಪ್ಪ, ಸಿಹಿಯಾಗಿರೋ ಕಾಫಿನೇ ತಗೊಂಡ್ ಬರ್ತೀನಿ. ಟೀ ಕಾಫಿ ಎಲ್ಲ ಸಿಹಿಯಾಗಿದ್ರೇನೆ ಚಂದ ಅಲ್ವಾ? ನೀನ್ ಸಿಹಿ ಹಾಕಿ ಕೊಟ್ಬಿಡೆ, ಅನ್ಬೋಸೋರ್ ಯಾರು? ನಿಮ್ಮಪ್ಪ ತಾನೇ? ಏನ್ ಹಂಗ್ ನೋಡ್ತಿದ್ಯಾ? ಶುಗರ್ ಯಾರು ಬರ್ಸ್ಕೊಂತ ಹೇಳಿದ್ದು? ಓ ಕಡೆ ನಾನೇ ಕರೆದೆ, ಈ ಮಗಳನ್ನ ಬಾ, ನೆಂಟ್ರನ್ನ ಬನ್ನಿ ಅಂತ ಕರೀತಾರಲ್ಲ, ಆ ತರ BP ಬಾ, ಶುಗರ್ ಬಾ ಅಂತ ಕರೆದು ಬರ್ಸ್ಕೊಂಡಿದೀನಿ. ನೋಡೆ, ವಯಸ್ಸಾದ್ಮೇಲೆ BP, ಶುಗರು, ಥೈರಾಯ್ಡು ಎಲ್ಲ ಬಂದೇ ಬರುತ್ತೆ. ವಯಸ್ಸಾದ್ಮೇಲೆ ನಿನ್ಗೆ ಆಯ್ತು, ಬೆಲ್ಲ ಹಾಕ್ಬಿಟ್ಟೆ ಕಾಫಿ ಮಾಡ್ಕೊಂಡು ಬರ್ತೀನಿ. ನನ್ಗೂ ಒಂದ್ ಕಾಫಿ ತಗೊಂಡ್ ಬಾರೆ, ಒಂಚೂರು ಗಟ್ಟಿ ಹಾಲು ಹಾಕೆ ನನ್ ಕಾಫಿಗೆ. ಹಸು ಹಾಲು, ಎಮ್ಮೆ ಹಾಲು ಅದು ಕೇಳ್ಕೊಂಡು ಹೋಗ್ಬಿಡೆ. ನಿಂತರ ಏನ್ BP ಶುಗರ್ ಇಲ್ಲ ನನ್ಗೆ. ಪುಟಿಯಲ್ಲಿ ಯಾಕೋ ಇಷ್ಟೊಂದ್ ಗಾಬರಿ ಪುಟ್ಟಿ ಪುಟ್ಟಿ ಅಂತ ಕರಿತಿದೀಯಾ? ಅಯ್ಯೋ, ನಾನು ಗಾಬರಿ ಇಲ್ಲ, ಖುಷಿಲಿದ್ದೀನಿ. ಎಲ್ಲಿ ಪುಟಿ? ಏನಪ್ಪ ಅಂತ ಖುಷಿ? ಪುಟ್ಟಿ ಎಲ್ಲಿ ಹೇಳತ್ತೆ? ಕಾಫಿ ಮಾಡ್ಕೊಂಡ್ ಬರ್ತಾಳೆ ಇರೋ. ಕಾಫಿ ಎಲ್ಲ ಸಿಹಿ ಮಾಡಿಸ್ಬೇಕು. ಓಹೋ, ದೀಪುಗೆ ಏನಾದ್ರು ಸರ್ಕಾರಿ ನೌಕರಿ ಸಿಕ್ಬಿಡ್ತೇನಪ್ಪ? ಮತ್ತೆ ನೀನ್ ಸ್ವಲ್ಪ ಸುಮ್ನಿರ್ತೀಯಾ? ಮಧ್ಯೆ ಕಾ 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 ಅನ್ಬೇಡ ಕಣೆ, ಪೂರ್ತ ಮಾತಾಡಕ್ ಬಿಡು. ಅವನು ಪುಟ್ಟಿ ಹತ್ರ ಸಿಹಿ ಮಾಡಿಸ್ಬೇಕು ಅಂದಿದ್ದೇನಿಲ್ಲ. ನಾನು ಅವಳಿಗೆ ನೌಕರಿ ಸಿಕ್ತಾ ಅಂತ ಕೇಳಿದ್ದು ನಿನಗ್ ತಪ್ಪಾಗೋಯ್ತಾ? ಕೇಳಿದ್ ತಪ್ಪಲ್ಲ, ಕೇಳೋ ದಾಡಿ ತಪ್ಪಾಗಿತ್ತು. ಅವನಿಗೆ ಅಣಗಿಸ್ದಂಗಿತ್ತು. ಪೊಲೀಸಪ್ಪ, ಯಾಕೆ ಯಾವಾಗ್ಲೂ ಅತ್ತೆಗೆ ಬೈತಾ ಇರ್ತೀಯ? ತಗೋ ಕಾಫಿ. ಅವಳು ಮಾತು ಮುಂಚೆ ವಟ 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 ಅಂತಿರ್ತಾಳೆ. ಅದೇ ತಗೋ ಕಾಫಿ, ಗಟ್ಟಿ ಹಳಲ್ ಮಾಡಿದ್ದೀನಿ. ಪೊಲೀಸಪ್ಪ ಹೇಳಿದಕ್ಕೆಲ್ಲ ತಲೆ ಕೆಡ್ಸ್ಕೊಬೇಡ. ಏನ್ ಹಿಂಗ್ ನಿಂತಿದ್ಯಾ? ನಿನ್ ಪುಟ್ಟಿ ಬಂದಲ್ಲಪ್ಪ, ಅದೇನ್ ಸಿಹಿ ಮಾಡಿಸ್ಕೋಬೇಕು ಹೇಳ್ ಮಾಡಿಸ್ಕೋ. ಏನ್ ಸಿಹಿನೋ ನನ್ಗೆ ಹೇಳಿ, ನಾನೇ ಮಾಡ. ಅಯ್ಯೋ ಅಮ್ಮ, ಬೇಡ. ಇವತ್ತು ಪುಟ್ಟಿನೇ ಅವಳ ಕೈ ಯಾರೇ ಸಿಹಿ ಮಾಡ್ಬೇಕು. ಯಾಕೆ ಅವಳೇ ಮಾಡ್ಬೇಕು? ಅದೇನೋ ವಿಷಯ ಇದೆ. ಪುಟ್ಟಿ ನೀನ್ ಬಾ, ನೀನ್ ಬಾ, ನಾ ಹೇಳ್ತೀನಿ. ಏನೋ ಇದೆ, ಬಾಯ್ ಬಾಯ್ ಬಾಯ್. ಸಿಹಿ ಮಾಡಿಸ್ಕೊಳ್ಳೋ ವಿಷಯನ ನಮ್ಮ ಮುಂದೆನೆ ಹೇಳ್ಬೋದಿತ್ತಾನೆ, ಅಷ್ಟು ದೂರ ಹೋಗಿ ಯಾಕೆ ಹೇಳ್ತಿದ್ದಾನೆ? ಅದೇನೋ ಅಣ್ಣ ತಂಗಿ ಪ್ರೀತಿಯಿಂದ ಮಾತಾಡ್ಕೊಂಡು ಏನೋ ಮಾಡ್ಕೋತಾರೆ. ನೀ ಕಾಫಿ ಕುಡಿಯದೆ. ನಾವಿಬ್ರು ಅಣ್ಣ ತಂಗಿನೇ ತಾನೆ? ಹೌದು. ನನ್ ಪ್ರಶ್ನೆಗೆ ಉತ್ತರ ಕೊಡು. ಕಾಫಿ ಕುಡಿಬೇಕೋ ಬೇಡವೋ ಈಗ? ಅವ ನಿಮ್ಗೋಸ್ಕರ ನಾನೇ ಪುಟ್ಟಿಗೆ ಹೇಳಿ ಅವಳ ಕೈ ಯಾರೇ ಕೊಬ್ಬರಿ ಮಿಠಾಯಿ ಮಾಡಿಸಿ. ಹೌದಾ? ಯಾವ ಖುಷಿಗೆ? ಅದು ನಮ್ ಜಗಳ ಕಾಂಪ್ರಮೈಸ್ ಆಯ್ತಲ್ಲ, ಅದಕ್ಕೆ ಅಂತ ಮಾಡಿಸ್ದೆ. ಅಂದ್ರೆ ಲಂಚ ಕೊಟ್ಟು ನನ್ನ ಮನ್ಸು ಕರಗಿಸ್ಬೇಕು ಅನ್ಕೊಂಡಿದ್ದೀರಾ? ಅಯ್ಯೋ ಹಾಗೇನಿಲ್ಲ ಬಾವ. ನಂಗಿದು ಇಷ್ಟ ಆಗಲ್ಲ ನರಸಿಂಹ ಅವರೇ, ನಿಮ್ಮ ಬಾಕ್ಸ್ ವಾಪಸ್ ತಗೊಂಡು. ಸಾರಿ ಭಾವ, ನಿಮಗೆ ಖುಷಿ ಆಗುತ್ತೆ ಅಂತ ಇದನ್ನ ಪ್ರೀತಿಯಿಂದ ಮಾಡಿಸ್ಕೊಂಡ್ಬಂದೆ. ಆದರೆ ನೀವು ತಗೊಳ್ಳಲ್ಲ ಅಂತ ಹೇಳ್ತೀರಾ ಅನ್ಕೊಂಡಿರ್ಲಿಲ್ಲ. ನಿಮಗೆ ಕೊಟ್ಟ ಕಷ್ಟಕ್ಕೆ ನೀವು ಹೇಳೋದು ಸರಿಯಾಗಿದೆ. ಆದರೆ ನನಗೋಸ್ಕರ ಅಲ್ಲದೆ ಇದ್ರು ಪುಟ್ಟಿಗೋಸ್ಕರ ಅದು ತಗೊಳ್ಳಿ ಭಾವ. ಬೇಜಾರು ಮಾಡ್ಕೊಂಡ್ರ? ಸುಮ್ಮನೆ ತಮಾಷೆ ಮಾಡ್ತೀರಿ, ತಗೊಳ್ಳಿ. ಅಯ್ಯೋ, ನೀವು ಸೀರಿಯಸ್ ಆಗಿ ಹೇಳಿದ್ರಿ ಅನ್ಕೊಂಡೆ ಭಾವ. ತಡಿತೀನಿ. ನೀವು ಏನು ಕಷ್ಟ ಕೊಟ್ಟರು ನಾನು ನಿಮ್ಮ ಬಗ್ಗೆ ಕೆಟ್ಟದಾಗ ತಿಳ್ಕೊಳ್ಳಲ್ಲ ನರಸಿಂಹ ಅವರೇ. ಥ್ಯಾಂಕ್ ಯು ಸೊ ಮಚ್ ಭಾವ. ಇದಕ್ಕೆ ನೋಡಿ ನೀವು ತುಂಬ ಇಷ್ಟ ಆಗೋದು. ನಾನು ನಿಮಗೆ ಸ್ವೀಟ್ ತಿನ್ನಿಸ್ತೀನಿ. ಹೇಗಿದೆ ಕೊಬ್ಬರಿ ಮಿಠಾಯಿ?
ದೀಪ ಅವ್ರು ಮಾಡಿದ್ದಾರೆ ಅಂದ್ಮೇಲೆ ಚೆನ್ನಾಗಿಲ್ದೇ ಇರುತ್ತಾ ಅಲ್ವಾ ನಿಮಗೋಸ್ಕರ ಆದ್ಮೇಲೆ ಇನ್ನೂ ಜಾಸ್ತಿ ಪ್ರೀತಿಯಿಂದ ಮಾಡಿರ್ತಾಳೆ. ಮರ್ತೇ ಬಿಟ್ಟಿದ್ದೆ, ಒಂದು ನಿಮಿಷ ಇದೆ. ತೊಳಿ. ಏನ್ ಬಾವ ಇದು? ನೀವು ಓದಿ ಡಿಗ್ರಿ ಕಂಪ್ಲೀಟ್ ಮಾಡಿ ಗ್ರ್ಯಾಜುಯೇಟ್ ಆಗಲಿ ಅಂತ. ಅಯ್ಯೋ ಈಗೆಲ್ಲ ಓದಕ್ಕಾಗತ್ತ ಬಾವ? ಪ್ರಯತ್ನ ಪಡದೆ ಪರಮೇಶ್ವರನ ಹತ್ರ ಹೋಗಿ ನನ್ನ ಜೀವನ ಯಾಕಪ್ಪ ಹಿಂಗಾಯ್ತು ಅಂತ ಕೇಳಿದ್ರೆ ಅವ್ರ ಹತ್ರನೂ ಉತ್ತರ ಇರಲ್ಲ. ಅದೇನೋ ಸರಿ ಬಾವ, ಆದ್ರೆ ಈಗ ನಾನು ಓದ್ಬೇಕು ಅಂತ ನಿಮಗೆ ಯಾಕೆ ಅನ್ನಿಸ್ತು? ನಾನು ಅವತ್ತು ರಾತ್ರಿ ನಿಮ್ಮ ಮನೆ ಹತ್ರ ದೀಪ ಅವ್ರು ನೋಡೋಕ್ಕೆ ಅಂತ ಬಂದಾಗ ನೀವು ನಿಮ್ಮ ಫ್ರೆಂಡ್ ಹತ್ರ ಮಾತಾಡ್ತಿದ್ರಿ. ಹಾಗೆ ಹೇಳಿದ್ರಿ ಮಾವ ನಿಮಗೋಸ್ಕರ ಜೀವ ಕೊಡಕ್ಕೆ ಮುಂದಾಗಿದ್ರು ಅಂತ. ಅದು ನಾನು ಕೇಳಿಸ್ಕೊಂಡೆ. ಅವ್ರು ಮಾಡಿದ ದೊಡ್ಡ ತಪ್ಪು. ಆದರೆ ಅವ್ರು ಯಾಕೆ ಹಾಗೆ ಮಾಡಿದ್ರು ಹೇಳಿ? ನಿಮಗೂ ಒಂದು ಒಳ್ಳೆ ಕೆಲಸ ಸಿಗಲಿ, ನೀವು ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊಳ್ಳೋ ಹಾಗಾಗಲಿ ಅಂತ. ಅದಕ್ಕೆ ಇದನ್ನೆಲ್ಲ ತರಿಸಿದ್ದೀನಿ. ನೀವೀಗ ಪ್ರೀತಿಲಿ ಸೋತಿದ್ದೀರಾ, ಓದು ತಲೆಗೆ ಹತ್ತಲ್ಲ, ಇವೆಲ್ಲ ಕಾರಣಗಳು ಬಿಟ್ಟು ಚೆನ್ನಾಗಿ ಓದಿ ಮಾವಂಗೆ ಒಳ್ಳೆ ಹೆಸರು ತರಬೇಕು. ಹೌದು ಬಾವ, ನೀವು ಹೇಳ್ತಾ ಇರೋದು ಸರಿಯಾಗಿದೆ. ನಿಮ್ಮ ಉಪಕಾರನ ಹೇಗೆ ತಿಳಿಸ್ಬೇಕು ಗೊತ್ತಾಗ್ತಾ ಇಲ್ಲ. ಉಪಕಾರ ಅಂತೆಲ್ಲ ದೊಡ್ಡ ಮಾತು ಯಾಕೆ ಆಡ್ತೀರಿ ನರಸಿಂಹ? ಇದು ನನ್ನ ಕರ್ತವ್ಯ. ನೀವು ಕಷ್ಟಪಟ್ಟು ಓದಿ ಏನಾದರೂ ಸಾಧನೆ ಮಾಡಿದ್ರೆ ನಮ್ಮೆಲ್ಲರಿಗೂ ಖುಷಿ ಆಗುತ್ತೆ, ಮಾವಂಗೂ ಸಮಾಧಾನ ಆಗುತ್ತೆ. ಆಯ್ತು ಬಾವ, ಖಂಡಿತವಾಗ್ಲೂ ಓದ್ತೀನಿ. ಬಾವ, ಈಗೆಲ್ಲ ಸಮಸ್ಯೆ ಬಗೆಹರಿತಲ್ಲ, ಇನ್ನಾದರೂ ನನ್ನ ಜೊತೆ ನಮ್ಮ ಮನೆಗೆ ಬರ್ಬೋದಲ್ಲ? ನೋಡಿ, ನೀವು ನನಗೆ ಚಾಲೆಂಜ್ ಮಾಡಿದ್ರಿಂದ ನಾನು ಈ ಊರಲ್ಲಿ ಕಷ್ಟಪಟ್ಟು ದುಡಿಯೋ ಥರ ಆಯಿತು. ಅದರಿಂದ ಜೀವನದ ಮೌಲ್ಯಗಳನ್ನ ಕಲಿತೆ ನಾನು.